सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಇವತ್ತು ನಮ್ಮ ಹಣೆ ಬರಹ ಚೆನ್ನಾಗಿತ್ತು ಅಂತಂದ್ರೆ ಯಾವ್ದಾದ್ರೂ ಒಂದು ಪ್ರಾಣಿದು ಕ್ಲೋಸ್ ರೆಕಾರ್ಡಿಂಗ್ ಆಗೇ ಬಿಡುತ್ತೆ. ಪೇಷನ್ಸ್ ಇರ್ಬೇಕು ಫ್ರೆಂಡ್ಸ್, ಪೇಷನ್ಸ್ ಇರ್ಬೇಕು. ನಮ್ಮ ಕೆಲಸ ಏನು ಅಂದ್ರೆ ಕ್ಯಾಮ್ರಾ ಹಾಕ್ಬಿಟ್ಟು ಕಾಯೋದು ಅಷ್ಟೇನೆ. ನನ್ನ ಮನಸ್ಸು ಹೇಳ್ತಾ ಇದೆ ಇವತ್ತು ಕೆಲಸ ಆಗ್ಬಿಡುತ್ತೆ ಅಂತ. ಹಿಡ್ಕೊಳ್ಳಿ ಅವನನ್ನ, ಟಾರ್ಚ್ ಹೊಡಿರಿ, ಹಿಡಿರಿ ಬೇಗ. ನನ್ಗನ್ಸುತ್ತೆ ಅದು ಪ್ರಾಣಿ ಅಲ್ಲ, ಮಗು ಅಂತ. ಏನ್ ಮಾತಾಡ್ತಿದ್ಯಾ? ಇಷ್ಟು ದೊಡ್ಡ ಜಂಗಲ್ ಅಲ್ಲಿ ಇಷ್ಟು ರಾತ್ರಿಲಿ ಯಾವ ಮನುಷ್ಯನ ಮಗು ಇಲ್ಲಿ ಬರುತ್ತೆ? ಯಾವ್ದೋ ಮಂಕಿದು ಅಥವಾ ಚಿಂಪಾಂಜಿದು ಮಗು ಇರ್ಬೇಕು. ಬನ್ನಿ ಮೊದ್ಲೇ ನಾವು ಕ್ಯಾಮ್ರಾ ಹಾಕಿದೀವಲ್ಲ ಅದನ್ನ ಚೆಕ್ ಮಾಡೋಣ. ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಅನ್ಸುತ್ತೆ, ನೋಡೋಣ. ಕಥೆಗಳಲ್ಲಿ ಕೇಳುವಂತಹ ಉಲ್ಫ್ ಬಾಯ್ನ ನಿಜವಾಗ್ಲೂ ನಾವು ವೇಗಾ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ವರ್ಷದ ಹಿಂದೆ ಸಹ ಉಲ್ಫ್ ಬಾಯ್ ಇರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ಆದ್ರೆ ಯಾವುದೇ ಸಾಕ್ಷಿ ಸಿಗದೆ ಇರೋ ಕಾರಣ ವಿಷಯನ ಅಲ್ಲಿಗೆ ಬಿಡಲಾಯಿತು. ಆದ್ರೆ ಈ ಬಾರಿ ಕೆಲವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಗುಪ್ತ ಕ್ಯಾಮೆರಾಯಿಂದ ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ನೋಡಿ ಅದರ ಒಂದು ಕ್ಲಿಪ್. ಹಾಗಾದ್ರೆ ನೋಡಿದ್ರಲ್ಲ, ಈ ಸಲಿಯ ಮಾಹಿತಿ ಪಕ್ಕಾ ಮಾಹಿತಿ. ಇದು ಈ ಮಾಹಿತಿ ಗಾಳಿಯಷ್ಟೇ ವೇಗವಾಗಿ ಹರಡ್ತಾ ಇದೆ. ಗಾಳಿ ಸುದ್ದಿ ಬಂದಿರೋ ಪ್ರಕಾರ ಅದು ಯಾವುದೋ ಮಗುವನ್ನ ಹಿಡಿಯೋಕೆ ಬಂದಿದ್ಯಂತೆ. ಹಾಗಾದ್ರೆ ಅಜ್ಜಿ ಇದೇನ್ ಮಾಡಿದ್ರಿ? ದೇವ್ರೇ, ಎಷ್ಟು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇತ್ತು. ಟಿವಿ ಆಫ್ ಮಾಡ್ಬಿಟ್ಟಿಯಲ್ಲ, ಆನ್ ಮಾಡು, ನ್ಯೂಸ್ ಮುಗ್ದೋಗುತ್ತೆ. ಇದ್ರ ಮುಂದಿಂದ ಲೈವ್ ನ್ಯೂಸ್ ನಾನ್ ನಿಮಗ್ ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಮ್ ಮನೆ ಹೊರಗೆ ಒಂದು ಮೋಟಾರ್ ಸೈಕಲ್ ಬಂದು ನಿಲ್ಲುತ್ತೆ. ಆದ್ರಿಂದ 2 ಕಾಲ್ಗಳು ದಬಾ ದಬಾ ಅಂತ ನೆಲದ ಮೇಲೆ ಇಡ್ತಾರೆ. ಮತ್ತೆ ಆ ಕಾಲ್ಗಳು ನೇರವಾಗಿ ವೇಗವಾಗಿ ನಮ್ಮನೆ ಬಾಗ್ಲಿಗೆ ಬರುತ್ತೆ. ಮತ್ತೆ ಈಗ ನಮ್ಮನೆ ಬೆಲ್ ರಿಂಗ್ ಆಗುತ್ತೆ. ಇಲ್ಲಿಗೆ ಸಸ್ಪೆನ್ಸ್ ಮುಗಿಯುತ್ತೆ. ಮತ್ತೆ ಕೆಲಸದ ಬಾರ್ದೇ ಇರೋ ವ್ಯಕ್ತಿ ಆದ್ರೂ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಆ ಮಹಾ ವ್ಯಕ್ತಿಯಾದ ಲಡ್ಡು ಸಿಂಗ್ ಅವರು ಎಂಟ್ರಿ ಕೊಡ್ತಾರೆ. ಅಯ್ಯೋ ಅಯ್ಯೋ ಅಜ್ಜಿಯವ್ರೆ, ನೀವ್ ಯಾಕೆ ಡೋರ್ನ ಓಪನ್ ಮಾಡಿದ್ರಿ? ಭೀಮ್ಸೇನ್, ನೀನ್ ಯಾಕೆ ಅಜ್ಜಿಗೆ ಅಷ್ಟೊಂದು ಕೆಲಸ ಕೊಡ್ತಾ ಇದೀಯಾ ಹೇಳು? ಸುಮ್ನಿರು, ಇವಾಗ ನಾನು ಲೈವ್ ನ್ಯೂಸ್ ಕೊಡ್ತಾ ಇದ್ದೀನಿ. ಇವಾಗ ಆ ಪಾಪದ ಸೋತ ಲಡ್ಡು ಸಿಂಗ್ ಶಿವನ ಬೇಡ್ಕೊಳ್ತಾನೆ. ಶಿವ ಶಿವ, ಕಾಡಲ್ಲಿ ಬೇಟೆಗಾರರು ಉಲ್ಫ್ ಬಾಯ್ನ ಬೇಟೆಯಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ನನಗೆ ನಿನ್ನ ಹೆಲ್ಪ್ ನ ಅವಶ್ಯಕತೆ ಇದೆ. ಬೇಗ ನಡಿ ಶಿವ. ಅಜ್ಜಿಯವ್ರೆ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಅದು ನಾನು ಶಿವ, ನಾನೀಗ ಹೋಗ್ತೀನಿ. ಮತ್ತೆ ನೀ ನನ್ನನ್ನ ಹಿಂಬಾಲಿಸ್ಬೇಡ, ಓಕೆ? ಓಕೆ ಲಡ್ಡು ಸಿಂಗ್ ಸರ್. ಅಯ್ಯೋ ದೇವ್ರೆ, ಅವರು ಟೀ ಕುಡ್ಕೊಂಡು ತಿಂಡಿ ಆದ್ರೂ ತಿನ್ಕೊಂಡು ಹೋಗ್ತಿದ್ರು. ಶಿವ, ನೀನು ಲಡ್ಡು ಸಿಂಗ್ ಜೊತೆ ಕಾಡಿಗೆ ಹೋಗು. ನೀನು ಹೋಗಿ ಆ ಉಲ್ಫ್ ಬಾಯ್ನ ಹುಡುಕು. ಹೋಗು ಮಗು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತಾತ. ಸರಿ ಮೊಮ್ಮಗ್ನೆ, ಹೋಗ್ಬಾ. ಒಳ್ಳೆ ಕೆಲ್ಸಕ್ಕೆ ಯಾಕೆ ಬೇಡ ಅಂತ ಹೇಳಿ ನಾನು. ಆಲ್ ದ ಬೆಸ್ಟ್. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಏನಾದ್ರೂ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ.
ಅವ್ರಿಗೆ ಉದ್ದ ಉದ್ದ ಹಲ್ಗಳೆಲ್ಲ ಬಂದ್ಬಿಡ್ತಾವೆ. ಆದಿ, ನೀನ್ ಯಾಕೆ ಹೆದರಿಸ್ತಾ ಇದೀಯಾ? ನಾನಾ ವುಲ್ಫ್ ಬಾಯ್ ಇಂದ ದೂರ ಇರ್ತೀನಿ. ಎಲ್ಲಾದ್ರೂ ಅವ್ನ್ ನನಗೆ ಕಚ್ಚು ಬಿಟ್ರೆ ಇಲ್ಲ 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 ಇಲ್ಲ, ನಾನಂತೂ ರಿಸ್ಕ್ ತಗೊಳ್ಳೋದಿಲ್ಲ. ನೋ 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 ನೋ. ಲಡ್ಡು ಸಿಂಗ್ ಸರ್, ನಿಮ್ಗೆ ಒಂದು ವಿಷಯ ಹೇಳಲಾ? ಉಲ್ಫ್ ಯಾರಿಗಾದ್ರೂ ಕಚ್ಚಿದ್ರೆ ಅವರು ಕೂಡ ಉಲ್ಫ್ ಆಗ್ತಾರೆ. ಶಿವ, ಬೇಗ ನನ್ನ ಟೆಂಟ್ ಹತ್ರ ಬಂದ್ಬಿಡು. ಉಲ್ಫ್ ನನ್ನನ್ನ ಹುಡ್ಕೊಂಡು ನನ್ನ ಟೆಂಟ್ ಹೊರಗಡೆ ಬಂದಿದೆ. ಬೇಗ ಬಾ. ಹೇ ಹೇ, ಶೂ 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 ಶೂ, ಹೇ ಶೂ ಶೂ. ಶಿವ ಶಿವ. ಓಹೋ, ಲಡ್ಡು ಸಿಂಗ್ ಸರ್, ನೀವಂತೂ ಸುಮ್ನೆ ಹೆದರ್ಕೊಂತೀರಾ. ಅದು ಉಲ್ಫ್ ಅಲ್ಲ, ಒಂದು ಚಿಕ್ಕದಾದ ಚಿಂಪಾಂಜಿ ಅಷ್ಟೇ. ಊಟ ಹುಡುಕ್ತಾ ಇತ್ತು, ಈಗದ್ ಹೋಯ್ತು. ಹೊರಗ್ ಬನ್ನಿ ನೀವು. ನನಗದು ಮೊದ್ಲೇ ಗೊತ್ತಾಗಿತ್ತು, ಅದು ಚಿಂಪಾಂಜಿ ಅಂತ. ಉಲ್ಫ್ಗೆ ಯಾರು ಹೆದರ್ಕೊಳ್ತಾರೆ? ಲಡ್ಡು ಸಿಂಗ್ ಸರ್, ಉಲ್ಫ್ ನಿಮ್ ಹಿಂದೆ ಇದೆ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ನಾನ್ ಮೇಲ್ಗಡೆ ಇದ್ದೀನಿ. ಲಡ್ಡು ಸಿಂಗ್ ಸರ್, ಇವರು ತಮಾಷೆ ಮಾಡ್ತಿದ್ದಾರೆ, ನೀವು ಕೆಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಇಲ್ಲಿ ಸ್ವಲ್ಪ ಫುಟ್ ಪ್ರಿಂಟ್ಸ್ ಕಾಣಿಸ್ತಾ ಇವೆ. ನೀವಿದನ್ನ ಟ್ರ್ಯಾಕ್ ಮಾಡಕ್ ಸಾಧ್ಯನಾ? ಲಡ್ಡು ಸಿಂಗ್ ಸರ್, ನಿಮ್ಮ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಫುಟ್ ಪ್ರಿಂಟ್ ಟ್ರ್ಯಾಕ್ ಮಾಡೋದನ್ನು ಕಲ್ಸ್ಕೊಟ್ಟಿರ್ತಾರಲ್ವಾ? ಇಲ್ಲಿ ತೋರಿಸಿ ನಿಮ್ಮ ಟ್ಯಾಲೆಂಟ್ ನ ಇವಾಗ. ವಾವ್ ಆದಿ, ವಾವ್! ಎಂತ ಟೈಮಲ್ಲಿ ನೀನ್ ನನಗ್ ನೆನ್ಪು ಮಾಡ್ಬಿಟ್ಟೆ. ಈಗ ನೋಡು ನಾನು ಹೇಗೆ ಆ ಉಲ್ಫ್ ಬಾಯ್ ನ ಫುಟ್ ಪ್ರಿಂಟ್ ನ ನೋಡ್ಕೊಂಡು ಹುಡುಕ್ತೀನಿ ಅಂತ. ನೋಡ್ತಾ ಇರಿ. ಎಸ್, ಸಿಕ್ಬಿಡ್ತು. ಮಾತಾಡದೆ ನನ್ನ ಹಿಂದೆನೆ ಬರ್ತಾ ಇರಿ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫುಟ್ ಪ್ರಿಂಟ್ ಅಲ್ಲಿ ನಾನು ಅದನ್ನ ಈಗ ಹುಡುಕೇ ಬಿಡ್ತೀನಿ. ಲಡ್ಡು ಸಿಂಗ್ ಸರ್, ನೀವು ನಮ್ಮನ್ನ ಯಾವ ದಾರಿಲಿ ಕರ್ಕೊಂಡು ಹೋಗ್ತಿದ್ದೀರೋ ಅದು ಯಾವುದೇ ಒಂದು ಹ್ಯೂಮನ್ ಬಾಯ್ ಅಲ್ಲ, ಯಾವುದೋ ಒಂದು ಪ್ರಾಣಿಯ ಫುಟ್ ಪ್ರಿಂಟ್ಸ್ ತರ ಇದಾವೆ. ಬೇಗ ಆ ಕಡೆ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನಿರು, ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ. ಸುಮ್ನಿರು. ಎಲ್ರಿಗೂ ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಬಾಸ್. ನಾವು ಇವನನ್ನ ಸರ್ಕಸ್ ಅಲ್ಲಿ ತೋರಿಸಿ ಕರೋಡ್ಪತಿಗಳಾಗ್ಬಿಡ್ಬಹುದು. ಶಿಕಾರಿ ಅಂಕಲ್, ಆ ಉಲ್ಫ್ ಬಾಯ್ ನ ಬಿಟ್ಬಿಡಿ. ಬಿಡ್ಬೇಕಾ? ಮಗು, ಕಾಡು ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಬೇಗ ಮನೆಗೆ ಹೋಗ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಂಕರ್ ಶಿಕಾರಿನೇ ಹೊಡಿತೀನೋ? ಹಿಡ್ಕೊಳ್ಳಿ ಅವನನ್ನ. ಆದಿ, ನೀವೆಲ್ಲ ಬೇಗ ಹೋಗಿ ಆ ನೆಟ್ನ ಬಿಡಿಸಿ. ಲಡ್ಡು ಸಿಂಗ್ ಸರ್, ಆ ಬಲೆ ಅವನ್ ಮೇಲೆ ತುಂಬಾ ಟೈಟ್ ಆಗಿರ್ಬೋದು. ನಿಮ್ ಕಮಾಂಡೋ ಟ್ರೈನಿಂಗ್ ಅಲ್ಲಿ ಅದನ್ನ ತೆಗಿಯೋದು ಹೇಗಂತ ಹೇಳ್ಕೊಟ್ಟಿರ್ಬೋದಲ್ವಾ? ಹಾಗಾದ್ರೆ ಅದನ್ನ ಬೇಗ ತೆಗಿರಿ. ಬಲೆ ಬಿಡಿಸೋದು ಅದೆಂತ ದೊಡ್ಡ ಕೆಲ್ಸ? ನಾನಿದ್ದೀನಿ, ಹೇಗ್ ಬಲೆ ಬಿಡಿಸ್ತೀನಿ ನೋಡು. ಇಲ್ಲಿ ನೋಡು, ನೋಡ್ತಾ ಇರೋ.
ನಾನು ಸಹಾಯ ಮಾಡಕ್ ಬಂದಿದ್ದೀನಿ. ನೀನ್ ನನಗೆ ಕಚ್ತಾ ಇದೆಯಲ್ಲ. ಅಯ್ಯೋ ಬಿಟ್ಬಿಡು ನನ್ನ. ಬಿಡು. ಅಯ್ಯೋ ಕಚ್ಬೇಡ. ಅಯ್ಯೋ ಕಾಪಾಡಿ. ಇಲ್ಲ, ನೀನೇ ಹೋಗ್ಬಿಡ್ಸು. Watch India's largest kids library only on Jio Hotstar. Download the app now.